ಅಧ್ಯಕ್ಷರೇ, ನಿನ್ ಭಾಷಣ ಎಲ್ಲ ಕೇಳಿದ್ದೀನಿ ಅಶೋಕ್. ಸನ್ಮಾನ್ಯ ಅಶೋಕ್ ಎಲ್ಲ ಕೇಳಿದ್ದೀನಿ ಅಧ್ಯಕ್ಷರೇ, ಅವೆಲ್ಲ ಈಗ ಮತ್ತೆ ಮಾತಾಡಕ್ ಹೋಗಲ್ಲ. ನಂದು ಅಧ್ಯಕ್ಷರೇ, ಸರ್ ನಂದು ಪ್ರಾಮಾಣಿಕ ಕಳಕಳಿ ಏನು ಅಂತಂದ್ರೆ ಅಧ್ಯಕ್ಷರೇ, ಈಗ ನೀವು ಉತ್ತರ ಕರ್ನಾಟಕ ಒಂದು ನಿಮಿಷ, ನೀವು ಉತ್ತರ ಕರ್ನಾಟಕದ ಬಗ್ಗೆ ಇವತ್ತೆಲ್ಲ ಇದು ಅನೌನ್ಸ್ ಮಾಡ್ತೀರಲ್ಲ, ಈಗ ಇದನ್ನ ಅನುಷ್ಠಾನಕ್ಕೆ ತರಕ್ಕೂ ನೀವೇ ಇರ್ಬೇಕು ಅಂತ ಅಧ್ಯಕ್ಷರೇ, ಅಷ್ಟೇ. ನಾನೇ ಪರವಾಗಿರೋರು ಇರ್ತೀನಿ. ನೀವು ಅದನ್ನ ಅರ್ಥನೇ ಮಾಡ್ಕೊತಾ ಇಲ್ಲಲ್ಲ. ನಾನೇ ಇರ್ತೀನಿ. ಅಷ್ಟೇ ಹೇಳಿ. ಈಗ ಅಧ್ಯಕ್ಷರೇ, ಅಧ್ಯಕ್ಷರೇ, ತಿರುಗಿ ಏನ್ ನೋಡ್ತೀರಿ? ಅಧ್ಯಕ್ಷರೇ, ನಾನು ಸರ್ ಅಧ್ಯಕ್ಷರೇ, ಈಗ ನಾವು ನಿಮ್ ಪರ ಇರೋರು ಸರ್, ನೀವ್ ಯಾಕೆ ಹಿಂಗೆ? ಸುನಿಲ್ ಅವರೇ, ಆಯ್ತು ನಿಂದ ಈಗ ಕೂತ್ಕೊಳ್ಳಿಗೆ ನೀವು. ಕೂತ್ಕೊಳ್ಳಪ್ಪ ಮುನಿರ ಕೂತ್ಕೊ. ಅಧ್ಯಕ್ಷರೇ, ಒಂದೇ ಮಾತು ಹೇಳ್ತೀನಿ. ಇಲ್ಲ 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 ಮಾತಾಡ್ಬೇಡಿ. ಒಂದು ಮಾತು ಕೇಳಬೇಕು. ಮಾತು ಮುನಿರತ್ನ ಅವರೇ, ಈಲ್ಡಾಗದ್ರೆ ನೀವು ಮಾತಾಡಬೇಡಿ. ಯಾಕೆ ಮಾತಾಡ್ತೀರಿ? ಒಂದು ನೋಡಿ, ನಿಮಿಷ. ಆಯ್ತು, ನಾನು ಏನ್ ಅವ್ರು ಈಲ್ಡಾಗಲ್ಲ. ಮುಖ್ಯಮಂತ್ರಿಗಳ ಪರವಾಗಿ ಮಾತಾಡ್ತಾರೆ ಈಗ. ಮುನಿರತ್ನ ಅವರೇ, ನೀನು ಕೂಡ ಅವ್ರು ಈಲ್ಡಾಗಿ ಯಾಕೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಆಗಿರ್ಲಿ ಅಂತ ಅಣ್ಣ, ಹೇಳೋನು. ಒಂದ್ ನಿಮಿಷ ಇದೇ ಜಾಗದಲ್ಲಿ ತಮ್ಮನ್ನೇನಾರು ಕೆರಳಿಸಿದ್ರೆ ಹಿಂಗ್ ಹೊಡೆದ್ಬಿಟ್ಟು ನಾನೇ ಅಂತ ಇದ್ರಿ. ಈಗ ಅದೊಂದು ಮಾತು ಹಿಂಗ್ ಹೇಳ್ರಿ, ನಾನೇ 5 ವರ್ಷ ಮುನಿರತ್ನ ಇನ್ನೇನು ಅವರೇ, ಹೇಳ್ಬೇಡ್ರಿ. ಒಂದೇ ಒಂದ್ಸಾರಿ ಇದ್ರ ಮುನಿರತ್ನ ನೋಡ್ಬೇಕು. ಅವರೇ, ಇದಕ್ಕೆ ರಿಯಾಕ್ಷನ್ ನೀನು ಮಾಡಬೇಕು. 5 ವರ್ಷ ಇರ್ತೀನಪ್ಪ. ಮುಖ್ಯಮಂತ್ರಿ ರಿಯಾಕ್ಷನ್ ಬೇಡ. ಲೀಡರ್ 5 ವರ್ಷ ಇರ್ತೀವಿ, ಲೀಡರ್ ಆಫ್ ದಿ ಅಪೋಸಿಷನ್ ಆಗಿ. ವಿ ಅಗ್ರಿ ಸರ್. ಅವರೇ 5 ವರ್ಷ ಮುಖ್ಯ, ಅವರೇ ಹೇಳೋದಲ್ಲ, ಇವ್ರು ಅವರೇ 5 ಹೈಕಮಾಂಡ್ ವರ್ಷ, ಅಶೋಕ್ ಅವರೇ 5 ವರ್ಷ ವಿರೋಧ ಪಕ್ಷದ ನಾಯಕರು ಆಗಿದ್ದಾರೆ. ಸರ್, ಸರ್ ಯಾಕೆ ಅವ್ರ ಮೇಲೆ ವಿಶ್ವಾಸ ಹೈಕಮಾಂಡ್ ಹೇಳ್ಬೇಕು. ಮುಖ್ಯಮಂತ್ರಿ ಅವರೇ, ಯಾರು ಹೇಳ್ತಾ ಇಲ್ಲ ಸರ್. ನೀವ್ ಹೇಳಿ ನೋಡೋಣ. ಪಾಪ ಅಧ್ಯಕ್ಷ ಯಡಿಯೂರಪ್ಪನು ಹೇಳ್ತಾ ಇದ್ರು 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಇದ್ರ. ಇವೆಲ್ಲ ಈಗ ಹಾಗೇನೆ ಈಗ ಉತ್ತರ ಕನ್ನಡ ಚರ್ಚೆ ಆಗಲಿ. ನೀವು ಹಾಗೇನೆ ನೀವು ಇರಲ್ಲ ಅಂತ ಹೇಳಿಲ್ವಾ? ಅಲ್ಲ ಸರ್, ಅಶೋಕ್ ನೀವು ಇರಲ್ಲ ಅಂತ ಹೇಳಿಲ್ಲ. ಪ್ರತಿಯೊಂದು ಮಾತಾಡ್ತಾರೆ. ಅಧ್ಯಕ್ಷ, ಇವರಿಗೆ ಒಂದೊಂದು 5 ವರ್ಷ 4 ಮುಖ್ಯಮಂತ್ರಿ ಇರ್ತಾರೆ. ಇವ್ರದ್ದು ಸ್ಪೀಕರ್ ಇರುವುದಿಲ್ಲ, ನಮ್ದು 2 ಇಲ್ಲ. ಇವರಿಗೆ ರಿಯಾಕ್ಷನ್ ಆಯ್ತು ಮಾನ್ಯ ಅಧ್ಯಕ್ಷರೇ, ದಯವಿಟ್ಟು ಇದು ಅಣ್ಣ, ಅನಾವಶ್ಯಕವಾದಂತ ಚರ್ಚೆ, ರಿಪ್ಲೈ ಇದಕ್ಕೆ ಸಂಬಂಧ ಇಲ್ಲ. ಆಯ್ತು.